ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯೆ. ಬರ್ರಿ, ಇವತ್ತು ಒಂದು ಸಿಂಪಲ್ ಆಗಿರೋ ಟೊಮ್ಯಾಟೊ ರೈಸ್ ಬಾತ್ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಯೂಸ್ವಲಿ ನಮಗೆ ನಾರ್ಮಲ್ ಆಗಿ ಚಿತ್ರಾನ್ನ, ಮೊಸರನ್ನ, ಜೀರಾ ರೈಸ್ ಇವೆಲ್ಲ ತಿಂದು ಬೇಸರ ಆಗಿರ್ತೈತಲ್ಲ, ಇದೊಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ. ಆಮೇಲೆ ಈಸಿನೂ ಇರ್ತೈತಿ. ಇದಕ್ಕೆ ನೋಡ್ರಿ, ಒಂದು ಉಳ್ಳಾಗಡ್ಡಿ ಒಂದಿದ್ರೆ ಟೊಮ್ಯಾಟೊ 2 ತೊಗೋಬೇಕು. ಟೊಮ್ಯಾಟೊದ ಕ್ವಾಂಟಿಟಿ ಡಬಲ್ ಇರಬೇಕು. ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ಲೈಟಾಗಿ. ಆಮೇಲೆ ಈಗ ನೋಡ್ರಿ ಮಾಡೋದು ಹೆಂಗೆ ತೋರಿಸ್ತೀನಿ. ಒಂದು ಬಾಳ್ಗೆ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಇವು ಮಸಾಲೆ ಐಟಮ್ ಇರ್ತಾವಲ್ಲ, ಚಕ್ಕಿ, ಲವಂಗ, ಪಲಾವ್ ಎಲೆ, ಚಕ್ರ ಮಗ್ಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಲೈಟಾಗಿ, ಇದು ಮೈಲ್ಡಾಗಿ ಮಸಾಲೆ ಇರ್ಬೇಕು. ಅವನ್ನೆಲ್ಲನೂ ಏಲಕ್ಕಿ ಅವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕಿರಿ. ಒಂದು 2-3 ಕಡ್ಡಿಯಷ್ಟು ಕರಿಬೇವು ಹಾಕಿರಿ. ಆಮೇಲೆ ಇದು ಅಲ್ಲ ಬೆಳ್ಳುಳ್ಳಿ ಹೆರ್ಚ್ಕೊಂಡು ಇಟ್ಕೊಂಡಿರ್ತೀವಿ ಅಥವಾ ಲೈಟಾಗಿ ಜಜ್ಕೊಂಡು ಇಟ್ಕೊಂಡಿರ್ತೀವಿ. ಫುಲ್ ಸಣ್ಣ ಬೇಕಾಗಿಲ್ಲ, ಪೇಸ್ಟ್ ಬೇಕಂದ್ರೆ ಪೇಸ್ಟು ಹಾಕ್ಕೋಬೋದು. ಅದನ್ನು ಹಾಕಿರಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಏನು ಹೆರ್ಚ್ಕೊಂಡು ಇಟ್ಕೊಂಡಂದ್ರೆ ಅದನ್ನು ಹಾಕಾಕತ್ತೇನೆ. ಹಾಕಿ ಒಂದು ಸ್ವಲ್ಪ ಕಡ್ಡಾಡಿಸ್ರಿ. ಇದು ಲಂಚ್ ಬಾಕ್ಸ್ಗೂ ಚಲೋ ಅನ್ನಿಸ್ತೈತಿ. ಆಮೇಲೆ ಟಿಫಿನ್ಗೂ ಚಲೋ ಅನ್ನಿಸ್ತೈತಿ. ಹುಡುಗರಿಗೂ ಚಲೋ ಅನ್ನಿಸ್ತೈತಿ, ಖುಷಿಲೇ ತಿಂತಾರೆ. ಆಮೇಲೆ ಬಾಕ್ಸ್ ಒಳಗೆ ಸಾಂಬಾರು ಅದು ಇದ್ರೆ ಬೀಳ್ತೈತೆ ಅನ್ನೋ ಇದೇ ಇರ್ತೈತಿ. ಉಳ್ಳಾಗಡ್ಡಿ ಬೆಂದಮೇಲೆ ಟೊಮ್ಯಾಟೊ ಹಾಕಾಕ್ತೇನೆ ನೋಡಿರಿ. ಟೊಮ್ಯಾಟೊ ಸ್ವಲ್ಪ ಕೆಂಪಿರು ತೊಗೊರಿ, ಕಲರ್ ಚಲೋ ಬರ್ತೈತಿ. ಆಮೇಲೆ ಉಳ್ಳಾಗಡ್ಡಿ ಇದು ಟೊಮ್ಯಾಟೊ ಕ್ವಾಂಟಿಟಿ ಯಾವಾಗೂ ಡಬಲ್ ಇರಬೇಕು. ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧದಷ್ಟು ಅಷ್ಟು ಹಾಕಾಕ್ತೇನೆ. ನಾವು ಇಲ್ಲಿ ಭಾಳ ಖಾರದವು. ಆಮೇಲೆ ಇದಕ್ಕೆ ನಾವು ಮತ್ತು ಪೆಪ್ಪರ್ ಇವೆಲ್ಲ ಹಾಕ್ತೇವೆ, ಖಾರ ಪುಡಿ ಅದು. ಅದಕ್ಕೆ ಖಾರ ಏನು ಹಸಿಮೆಣ್ಸಿನ್ಕಾಯಿ ಏನು ಜಾಸ್ತಿ ಹಾಕೋದು ಅವಶ್ಯ ಇಲ್ಲ. ಇದು ನೋಡಿರಿ, ಪೆಪ್ಪರ್ ಅಂದ್ರೆ ಕರಿಮೆಣಸು ಪೌಡ್ರ್ ಒಂದು 1/2 ಟೀ ಸ್ಪೂನಷ್ಟು ಹಾಕಿದೆ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಹಿಂಗು, ಒಂದು ಚಿಟಿಗೆಷ್ಟು ಹಿಂಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು ರೀ. ಕಡ್ಡಾಡಿಸ್ರಿ. ಆ ಟೊಮ್ಯಾಟೊ ಏನಿರ್ತಾವಲ್ಲ, ಟೊಮ್ಯಾಟೊ ಜ್ಯೂಸ್ ಹೊರಗೆ ಬಂದು ಟೊಮ್ಯಾಟೊ ಎಕ್ದಮ್ ಸಾಫ್ಟ್ ಆಗಬೇಕು. ಅಂದ್ರೆ ಅದು ಬೇಯ್ದಂಗೆ ಆಗಿರ್ತೈತಿ. ಅಂದ್ರೆ ಅದ್ರದ್ದು ಹುಳಿ ಬಿಡ್ತೈತಿ. ನೀವು ಜವಾರಿ ಟೊಮ್ಯಾಟೊ ಯೂಸ್ ಮಾಡೋದಿದ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿರಿ, ಇಷ್ಟೇನು ಅವಶ್ಯ ಇಲ್ಲ. ಅದು ಹುಳಿನೇ ಇರ್ತೈತೆ ಆಲ್ರೆಡಿ. ಒಂದು ಸ್ವಲ್ಪ ಉಪ್ಪು ಹಾಕಿರಿ ಟೇಸ್ಟಿಗೆ. ಹೇಳ್ತೀವಿ ನೀನು ಹಾಕಿ ಚೆಂದಂಗೆ ಕಡ್ಡಾಡಿಸ್ರಿ. ನೋಡಿರಿ, ಒಂದು ಸ್ವಲ್ಪ ಹೊತ್ತು ಹಂಗೆ ಮಾಡ್ಕೋತೀರಿ. ಇದು ಬೆಂದಮೇಲೆ ಲಾಸ್ಟ್ ಪುದೀನ, ಒಂದು ಕೈಯಷ್ಟು ಪುದೀನ ಹಾಕಾಕತ್ತೇನೆ. ಪುದೀನ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ. ಆಮೇಲೆ ಡೈಜೆಷನ್ಗೂ ಚಲೋ ಆಗ್ತೈತಿ. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋಂಗಿಲ್ಲ. ಸ್ವಲ್ಪ ಆದಷ್ಟು ಕೊತ್ತಂಬರಿ ಜೋಡಿ ಎಲ್ಲ ಅಡುಗೆ ಒಳಗೂ ನಾನು ಪುದೀನ ಯೂಸ್ ಮಾಡ್ತೀನಿ. ಯಾಕಂದ್ರೆ ಹುಡುಗರಿಗಾಯ್ತು ದೊಡ್ಡವ್ರಿಗಾಯ್ತು ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಭಾಳ ಆಗ್ತೈತಿ, ಬಿಸಿಲಿಗಾಯ್ತು ಈಗಿನ ಕ್ಲೈಮೇಟ್ಗೆ. ನೋಡಿರಿ, ಚೆಂದಂಗೆ ಕಡ್ಡಾಡಿಸಿ. ಅದು ಆಲ್ಮೋಸ್ಟ್ ಎಲ್ಲ ಆಗೈತಿ. ಇದನ್ನು ಬಂದ್ ಮಾಡಾಕ್ತೇನೆ. ಬಂದ್ ಮಾಡಿ ಇಟ್ಟೇನೆ. ನೀವು ಇದನ್ನು ಬೇಕಂದ್ರೆ ಒಂದೇ ಸತಿ ಎಲ್ಲನೂ ಕಲಸಿ ಇಟ್ಕೋಬೋದು, ಅಥವಾ ನಿಮ್ಗೆ ಯಾವಾಗ ಬೇಕು ಅದನ್ನು ಕಲಸಿ ಇಟ್ಕೋಬೋದು. ಅನ್ನ ಪ್ಲೇನ್ ರೈಸ್ ಮಾಡಿ ಅದನ್ನು ಸ್ವಲ್ಪ ಆರಿಸೇನು ಬಿಸಿ ಬಿಸಿ ಮಿಕ್ಸ್ ಮಾಡಿದರೆ ಭಾಳ ಮಿಜ್ಜಿ ಆಗಿಬಿಡ್ತೈತಿ. ಸ್ವಲ್ಪ ನೀವು ಆರಿಸಿಟ್ರೆ ಒಂದು 10 ನಿಮಿಷ ಕಾಳು ಉದುರು ಇರ್ತೈತಿ. ಈಗ ನೋಡಿರಿ, ಇದನ್ನು ಸೌಕಾಸ ಚೆಂದಂಗೆ ಒಂದು ದೊಡ್ಡ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಬೇಕು ಅಷ್ಟೆ. ಮತ್ತು ಏನಿಲ್ಲ, ಅಗದಿ ಮಸ್ತ್ ಟೇಸ್ಟಿ ಅಂತದ. ನಮ್ಮ ಟೇಸ್ಟು ನಮ್ಮ ಫ್ಲೇವರ್ಗೆ ತಕ್ಕಂಗೆ ಇನ್ನೂ ಖಾರ ಬೇಕಂದ್ರೆ ಇನ್ನೂ ಖಾರ ಹೆಂಗಾದ್ರೂ ತಿನ್ಬೋದು. ಇದ್ರ ಜೋಡಿ ಒಂದು ಸ್ವಲ್ಪ ರೈತ ಅಥವಾ ನಾರ್ಮಲ್ ಪಿಕಲ್ ಯಾವುದಿದ್ರೂ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಭಾಳ ಟೇಸ್ಟಿ ಇರ್ತೈತೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಟ್ರೈ ಮಾಡಿರಿ, ನಮಗಂತೂ ಭಾಳ ಇಷ್ಟ ಆಗ್ತೈತಿ. ಬರೀ ನಾರ್ಮಲ್ ಚಿತ್ರಾನ್ನ ತಿನ್ನುವ ಅದು ಇದಕ್ಕಿಂತ ಇದು ಚಲೋ ಅನಿಸ್ತೈತಿ. ಲಾಸ್ಟಿಗೆ ಇಂದು ಆಗೈತಿ ಅನ್ನುವಾಗ ನೀವು ಸ್ವಲ್ಪ ಸಣ್ಣಗೆ ಕೊತ್ತಂಬರಿ ಹೆಚ್ಚಿ ಹಾಕಿರಿ. ಇದು ನೋಡಿರಿ, ನಾನು ಲಂಚ್ ಬಾಕ್ಸ್ಗೆ ಹಾಕಾಗುತ್ತೇನೆ ಇವತ್ತು. ಇದು ಲಂಚ್ ಬಾಕ್ಸ್ಗೆ ಅಂತಲೇ ಮಾಡೇನಿ. ಆಮೇಲೆ ಟೇಸ್ಟ್ ಮೈಲ್ಡ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗ್ತೈತೆ, ಸಣ್ಣ ಮಕ್ಕಳಿಗಾಯ್ತು ದೊಡ್ಡವ್ರಿಗಾಯ್ತು. ಆಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಬೇಕಂದ್ರೆ ಯಾವುದೇ ಕಾಯಿ ಚಟ್ನಿ ಅದು ಮಾಡ್ಕೊತಿರಲ್ಲ, ಅದನ್ನು ಖಾರ ಚಟ್ನಿ ಮಾಡ್ಕೊಂಡ್ರೆ ಅದು ಸೈಡ್ಗೆ ಇಟ್ಕೊಂಡು ತಿಂದರೆ ಚಲೋ ಅನ್ನಿಸ್ತೈತಿ. ಟ್ರೈ ಮಾಡಿರಿ ರೆಸಿಪಿ. ಆಮೇಲೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆ ರೆಸಿಪಿನೂ ನಾನು ಶೇರ್ ಮಾಡೇನಿ, ಸ್ನ್ಯಾಕ್ಸು, ವೆಜ್ಜು, ನಾನ್ ವೆಜ್ ಎಲ್ಲ. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.